ಆಕಿಯಂಗ ಯಾರಿಲ್ಲ ಆಕಿ ನಂಗ ಸಿಗುದಿಲ್ಲ ತಿಳಿದ ಮನಸ್ಸ ನಿನ್ನ ಮ್ಯಾಲ. ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡ್ತಿರಲ್ಲ, ಈ ಒಂದು ವೀಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂದ್ರೆ ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಕೇಳಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವೀಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಿರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಹಾಗೆ ವಿಡಿಯೋ ಮಾಡ್ಕೋಬೇಕಪ್ಪ ಅಂದರೆ ಅಲರ್ಟ್ ಮಿಷನ್ ಆ್ಯಪ್ಸ್ ಇರಲೇಬೇಕು ನಿಮ್ಮ ಹತ್ರ. ಇವಾಗ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಒಂದು ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇ ಪೋಸ್ಟ್ ಮಾಡಿಬಿಟ್ಟಿದ್ರು. ಮೊದಲನೇ ಪೋಸ್ಟಿಗೆ ಹಾಕಿದ್ರು, ಅಣ್ಣ ಈ ಒಂದು ಸಾಂಗ್ಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅಂತ. ಅದಕ್ಕೋಸ್ಕರ ಈ ಒಂದು ಸಾಂಗ್ ಎಡಿಟಿಂಗ್ ಮಾಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಫೋಟೋನೂ ಕೊಟ್ಟಿದ್ದೀನಿ, ಕೈ ಮಾಸ್ಟರ್ ಲೋಗೋನೂ ಕೊಟ್ಟಿದ್ದೀನಿ. ಸೊ ನೀವು ರಿಪ್ಲೇಸ್ನ ಮಾಡ್ಕೋಬೇಕು. ಇವಾಗ ಬನ್ನಿ ರಿಪ್ಲೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಮುಂದೆ ಸ್ವೈಪ್ ಮಾಡಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕೈ ಮಾಸ್ಟರ್ ಲೋಗೋ ಕಾಣಿಸ್ತಿದೆಯಲ್ಲ, ಈ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಆ ಒಂದು ಫೋಟೋ ಬಂದುಬಿಟ್ಟು ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಮ್ಮದೇ ಆದಂಥ ಫೋಟೋನ ನಾನು ಏನು ಮಾಡ್ತೀನಪ್ಪ ಅಂದರೆ ರಿಪ್ಲೇಸ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಸುದೀಪ್ ಎಳವರ್ ಅನ್ನೋರ ಫೋಟೋನ, ಈ ಥರ ಫೋಟೋನ ರಿಪ್ಲೇಸ್ ಮಾಡ್ತೀನಿ ನೋಡಿ. ಇನ್ನು ಮುಂದೆ ಸ್ವೈಪ್ ಮಾಡಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿನೂ ಈ ಥರ ಸ್ವೈಪ್ ಮಾಡ್ತೀನಿ ನೋಡಿ. ಇನ್ನು ಮುಂದೆ ಸ್ವೈಪ್ ಮಾಡಿ. ಇನ್ನು ಮುಂದೆ ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿನೂ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಕೈ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ, ಅಲ್ಲಿ ನೀವು ಈಸಿಯಾಗಿ ರಿಪ್ಲೇಸ್ನ ಮಾಡ್ಕೋಬೇಕು. ನೋಡ್ಬೋದು, ಎಲ್ಲ ರಿಪ್ಲೇಸ್ ಆಯಿತು. ಇವಾಗ ಏನಪ್ಪ ಅಂತಂದರೆ ಈಸಿಯಾಗಿ ವಿಡಿಯೋನ ಡೌನ್ಲೋಡ್ ಹಾಕ್ಕೋಬೇಕು. ಹಾಗೆ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಪ್ರತಿಯೊಂದು ಸಲನೂ ತಿಳಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಫೆಕ್ಟ್ ಕೊಟ್ಟಿರ್ತೀನಿ, ಆ ಎಫೆಕ್ಟ್ನ ನೀವು ಆಫಲ್ಲಿ ಇಟ್ಕೊಳ್ಬೋದು. ಯಾಕಂದ್ರೆ ಆ ಎಫೆಕ್ಟ್ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಆಫ್ ಮಾಡ್ಕೊಳ್ಬೋದು. ಸೊ ಈ ಥರ ಇರುತ್ತೆ. ನಿಮಗೆ ಈ ಥರ ಎಫೆಕ್ಟ್ ಬೇಕಪ್ಪ ಅಂತಂದರೆ ನೀವು ಇಲ್ಲಿ ಕಾಣಿಸ್ತಾ ಲಾಸ್ಟ್ ಎಫೆಕ್ಟ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಆಫಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ಎಫೆಕ್ಟ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ ಇರೋದು. ಇವಾಗ ಏನಪ್ಪ ಅಂದರೆ ವಿಡಿಯೋನ ಡೌನ್ಲೋಡ್ನ ಹಾಕೋಣ ನೋಡಿ. ದಯವಿಟ್ಟು ಫ್ರೆಂಡ್ಸ್, ವಿಡಿಯೋ ಕనుక ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಣ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಸಿಗೋಣ. ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.